Dear friends, it's Christmas. ಪ್ರಿಯ ಸ್ನೇಹಿತರೆ, ಇದು ಕ್ರಿಸ್ಮಸ್. We wish you from our whole Dinakaran family and the Jesus Calls family a merry and happy Christmas. ನಮ್ಮ ಇಡೀ ದಿನಕರನ್ ಮತ್ತು ಯೇಸು ಕರೆಯುತ್ತಾನೆ ಕುಟುಂಬದಿಂದ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. Enjoy this Christmas with God's great blessing from Luke 2:11. ಲೂಕ 2:11 ಈ ಕ್ರಿಸ್ಮಸ್ ಆನಂದಿಸಿರಿ. Today in the town of David, ಹಿಂದೆ ದಾವೀದನ ಊರಲ್ಲಿ a savior has been born to you. ಒಬ್ಬ ರಕ್ಷಕನು ನಿಮಗಾಗಿ ಹುಟ್ಟಿದ್ದಾನೆ. He is the Messiah, ಆತನೇ ಮೆಸ್ಸಿಯನು, the Lord. ಕರ್ತನು. What a great joy that news brings. ಮತ್ತು ಅವರಿಗೋಸ್ಕರ ಮಹಾ ಸಂತೋಷ. For my daughter Caitlin's first birthday, ನನ್ನ ಮಗಳ ಕೇಟಿಯನ್ ಅವಳ ಮೊದಲ ಹುಟ್ಟು ಹಬ್ಬ. it was a COVID time that was ending. ಆಗ ಕೊರೋನಾ ಸಮಯ ಮುಕ್ತಾಯವಾಗುತ್ತಿತ್ತು. But we had made it a duck themed birthday party. ಬಾತುಕೋಳಿ ವಿಷಯದ ಹುಟ್ಟು ಹಬ್ಬದ ಸಂಭ್ರಮಿಸಿದ್ದೆವು. Duck cake, ಬಾತುಕೋಳಿ ಕೇಕ್, and we had actual ducks running around. ನಿಜವಾದ ಬಾತುಕೋಳಿಗಳು ಅಲ್ಲಿ ನಡೆದಾಡುವಂತೆ ಮಾಡಿದೆವು. We had a puppet show person coming and putting the show. ಪಪೆಟ್ ಶೋ ಮಾಡುವಂತ ವ್ಯಕ್ತಿಯಲ್ಲಿ ಮಾಡುವುದನ್ನು ಅವರನ್ನು ಕರೆಸಿದೆವು. We had some games, ಅಲ್ಲಿ ಕೆಲವು ಆಟಗಳಿದ್ದವು, food, ಆಹಾರ, and we invited so many of our relatives, ನಮ್ಮ ಸಂಬಂಧಿಕರನ್ನು ನಾವು ಕರೆದಿದ್ದೆವು. and they all came to see the little baby. ಈ ಚಿಕ್ಕ ಮಗುವನ್ನು ನೋಡುವುದಕ್ಕೆ ಅವರೆಲ್ಲರೂ ಬಂದಿದ್ದರು. All of them accepted and were so eager and brought gifts. ಅವರೆಲ್ಲರೂ ಆಕೆಯನ್ನು ಸ್ವೀಕರಿಸಿ ಅವಳಿಗಾಗಿ ಉಡುಗೊರೆ ತಂದಿದ್ದರು. Such valuable gifts. ಅಮೂಲ್ಯವಾದ ಉಡುಗೊರೆಗಳು. And they were all so happy to see her. ಮತ್ತು ಆಕೆ ನೋಡುವುದಕ್ಕಾಗಿ ಬಹಳ ಸಂತೋಷ ಪಟ್ಟರು. It is just for one little child on this earth that all this happens. ಒಂದು ಚಿಕ್ಕ ಮಗುವಿಗಾಗಿ ಈ ಲೋಕದಲ್ಲಿ ಆ ರೀತಿ ನಡೆಯುವುದಾದರೆ How much more should we rejoice because the Savior of the world is born for you. ನಾವು ಎಷ್ಟು ಆನಂದಿಸಬೇಕು, ಯಾಕೆಂದರೆ ನಮಗಾಗಿ ಲೋಕದ ರಕ್ಷಕನು ಹುಟ್ಟಿದ್ದಾನೆ. He has been born for us. ನಮಗೋಸ್ಕರ ಹುಟ್ಟಿದ್ದಾನೆ. The powerful God, ಆತನು ಬಲವುಳ್ಳ ದೇವರು, the mighty God. ಬಲವುಳ್ಳ ದೇವರು. He has been born to us. ನಮಗಾಗಿ ಆತನು ಹುಟ್ಟಿದನು. Personally to you. ವೈಯಕ್ತಿಕವಾಗಿ ನಿಮಗಾಗಿ. What a great joy that must be in your heart. ನಿಮ್ಮ ಹೃದಯದಲ್ಲಿ ದೊಡ್ಡ ಆನಂದ ಉಂಟಾಗಬೇಕು. And all he asks for this ಈ Christmas, ಕ್ರಿಸ್ಮಸ್ ನಲ್ಲಿ ಆತ ನಿಮಗೆ ಕೇಳುವುದೇನೆಂದರೆ, the only present he's asking ಒಂದೇ ಉಡುಗೊರೆ ಆತನು ಕೇಳುತ್ತಿದ್ದಾನೆ, is your heart, ನಿಮ್ಮ ಹೃದಯ. so that he can fill your heart with joy and live in your heart. ಮತ್ತು ನಿಮ್ಮ ಹೃದಯದಲ್ಲಿ ಆನಂದದಿಂದ ತುಂಬಿ ನಿಮ್ಮಲ್ಲಿ ವಾಸ ಮಾಡುವನು. And when Jesus comes, ಮತ್ತು ಯೇಸು ಬಂದಾಗ all the wounds disappear, ಎಲ್ಲ ಗಾಯಗಳು the ಮಾಯವಾಗುವವು, pains disappear. ಎಲ್ಲ ನೋವು ಮಾಯವಾಗುವುದು, We receive great healing and deliverance ಮತ್ತು ದೊಡ್ಡ ಸ್ವಸ್ಥತೆ ಮತ್ತು ಬಿಡುಗಡೆ ಹೊಂದುತ್ತೇವೆ. as Jesus comes to bless us. ಮತ್ತು ನಮ್ಮಲ್ಲಿ ಯೇಸು ವಾಸ ಮಾಡುವುದಕ್ಕೆ ಬರುವಾಗ Shouldn't we celebrate that with the greatest joy, ಮತ್ತು ದೊಡ್ಡ ಆನಂದದಿಂದ ಅದನ್ನು ಸಂಭ್ರಮಿಸೋಣವೇ? placing all our love upon him? ನಮ್ಮ ಪ್ರೀತಿ ಆತನ ಮೇಲೆ ಇಡುವುದರ ಮೂಲಕ Right now shall we say, thank you Jesus for being born to me. ನನಗಾಗಿ ಹುಟ್ಟಿದಕ್ಕಾಗಿ ಯೇಸುವೆ ವಂದನೆ ಎಂಬುದಾಗಿ ಈಗ ಹೇಳೋಣವೇ? Loving Lord, ಪ್ರೀತಿಯ ಕರ್ತನೆ, we are so glad that the Savior has been born to us. ನಮಗೋಸ್ಕರ ರಕ್ಷಕನು ಹುಟ್ಟಿದಕ್ಕಾಗಿ ವಂದಿಸುತ್ತೇವೆ. Be born in our hearts, Lord. ನಮ್ಮ ಹೃದಯದಲ್ಲಿ ಜನಿಸು One ಕರ್ತನೆ. more time, be born in our heart. ನಮ್ಮ ಹೃದಯದಲ್ಲಿ ಮತ್ತೊಂದು ಸಾರಿ ಹುಟ್ಟು. Let your joy fill us. ಮತ್ತು ನಿಮ್ಮ ಆನಂದ ತುಂಬಲಿ. Let your peace fill your children. ನಿನ್ನ ಮಕ್ಕಳಿಗೆ ನಿನ್ನ ಶಾಂತಿಯಿಂದ ತುಂಬು. Lord, the joy that cannot be explained come upon them. ವಿವರಿಸಲಾಗದ ಆನಂದ ನಿನ್ನ ಮಕ್ಕಳ ಮೇಲೆ ಇಳಿಯಲಿ. Let it take away their sorrow. ಅವರ ದುಃಖ ತೆಗೆದುಹಾಕಲಿ. Let it take away their weaknesses. ಅವರ ಬಲಹೀನತೆ ಅದು ತೆಗೆದುಹಾಕಲಿ. The pains in their body and the pains in their heart. ಅವರ ದೇಹದಲ್ಲಿ ಇರುವಂತ ಎಲ್ಲ ನೋವು ತೆಗೆದುಹಾಕಲಿ. Let it disappear ಅದು ಮಾಯವಾಗಲಿ. as they're opening their heart to you, Lord. ಕರ್ತನೇ, ನಿನಗಾಗಿ ಅವರ ಹೃದಯ ತೆರೆಯುವಾಗ, Heart full of love for ನಿಮಗಾಗಿ you. ಪೂರ್ಣ ಪ್ರೀತಿಯಿಂದ ತುಂಬಿದ ಹೃದಯ, Heart full of joy to receive ನಿನ್ನನ್ನು you. ಸ್ವೀಕರಿಸಲು ಪೂರ್ಣ ಆನಂದದ ಹೃದಯ. Oh, how much you love them ಕರ್ತನೇ, ಎಷ್ಟು ನೀನು ಪ್ರೀತಿಸುತ್ತೀ, because they've opened their heart. ಅವರ ಹೃದಯ ನಿನಗಾಗಿ ತೆರೆದಿದ್ದಾರೆ. It's the greatest gift you desire from us. ನಮ್ಮಿಂದ ದೊಡ್ಡ ಉಡುಗೊರೆ ನಿನ್ನು ನಿರೀಕ್ಷಿಸುತ್ತೀ. Receive our love, ನಮ್ಮ Lord, ಪ್ರೀತಿ ಸ್ವೀಕರಿಸು ಕರ್ತನೆ. as we give you all the thanks for being our Savior, ನಮ್ಮ ರಕ್ಷಕನಾಗಿರುವುದಕ್ಕಾಗಿ ಎಲ್ಲ ವಂದನೆ ಸಲ್ಲಿಸುತ್ತೇನೆ. for saving my life, Lord. ನನ್ನ ಜೀವಿತ ರಕ್ಷಿಸಿದಕ್ಕಾಗಿ What a joy it is to celebrate the birthday of our Savior. ನಮ್ಮ ರಕ್ಷಕನ ಹುಟ್ಟು ಹಬ್ಬ ಆಚರಿಸುವುದಕ್ಕೆ ಎಂತ ಆನಂದ. Thank you, Lord. ಕರ್ತನೆ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.
Merry Christmas, my friend. ನನ್ನ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮೆರಿ ಕ್ರಿಸ್ಮಸ್. Dr. Vijaytha, thank you very much for your thank offering, which is a blessing to millions of people. ಡಾಕ್ಟರ್ ವಿಜೇತ, ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದ ತರುವಂಥದ್ದಾಗಿದೆ. According to Joshua 1:5, I'll be with you, I will never leave you nor forsake you, says the Lord. ಯೆಹೋಶುವ 1:5 ಕರ್ತನು ಯಾವಾಗಲೂ ನಿಮ್ಮೊಂದಿಗಿರುವನು, ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಮರೆತು ಹೋಗುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. Dr. Vijaytha, I pray that you will have good results in MD pathology and you'll get a job in the KMC Manipal and have a wonderful life partner in the name of Jesus. Let the grace of God abound in her, Lord. Prosper your dear daughter and take her to great heights. ಡಾಕ್ಟರ್ ವಿಜೇತ, ನಿಮಗೆ MD ಪ್ಯಾಥಾಲಜಿಯಲ್ಲಿ ಒಳ್ಳೆ ಪರಿಣಾಮ ಫಲಿತಾಂಶ ಸಿಗುತ್ತದೆ ಮತ್ತು KMC ಮಣಿಪಾಲಲ್ಲಿ ನಿಮಗೆ ಉದ್ಯೋಗ ಕರ್ತನು ದೊರಕಿಸಿಕೊಡಲಿ ಮತ್ತು ಒಳ್ಳೆಯ ಜೀವನ ಸಂಗಾತಿ ನಿಮಗೆ ಅನುಗ್ರಹಿಸಲಿ. ಕರ್ತನೇ, ನಿನ್ನ ಮಗಳ ಮೇಲೆ ಕರುಣೆ ತೋರಿಸಿ ನಿನ್ನ ಮಗಳನ್ನು ಅಭಿವೃದ್ಧಿಪಡಿಸು ಮತ್ತು ನಿನ್ನ ಮಗಳನ್ನು ಮೇಲೆತ್ತು. Mrs. Neelavati and Mr. Sitaram Gowda have prosperity, divine protection and divine peace and good health in Jesus' name. ಮತ್ತು ಶ್ರೀ ನೀಲಾವತಿ ಮತ್ತು ಶ್ರೀ ಸೀತಾರಾಮ್ ಗೌಡ ಅವರು ದೈವರ ಅಭಿವೃದ್ಧಿಯನ್ನು ಹೊಂದಲಿ, ದೈವಿಕ ಸುರಕ್ಷತೆ ಹೊಂದಲಿ ಮತ್ತು ಒಳ್ಳೆ ಆರೋಗ್ಯ ಅವರಿಗೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ Amen. God bless you.